நடத்துவார். என்னிடம் வந்து கவர்மெண்ட் பிள்ளைகள் என்ன அனைவரும் வந்து இந்த கப்பு ஏதாவது ஸ்பான்சர் பண்ண கேட்டாங்க. இந்த வின்னர் கப்பு, ரன்னர் கப்பு, தேர்டு, ஃபோர்த் எல்லா கப்பும் நான் ஸ்பான்சர் செய்துள்ளேன். அது என் மக்களுக்காக செய்யலை, புள்ளிங்க இது மாதிரி ஒரு ஸ்போர்ட்ஸுக்காக இன்னும் என்கரேஜ் ஆகணுன்றதுக்காக செய்தேன். அனைவரும் வின்னான அனைவருக்கும் வாழ்த்துக்கள். தோல்வி அடைந்தவர்கள் சோர்ந்து விடாமல் அடுத்த முறை இன்னும் வின்னாக வாழ்த்துக்கிறேன். நன்றி, வணக்கம். ತಮ್ಮ ವಿಸಿಟ್ KGFಗೆ ಚೇತನ್ ಸರ್ ಜೊತೆಲಿ ಬಂದಿದ್ದೀರಾ, ಏನು ಅನಿಸುತ್ತೆ ಸರ್? ನೀವು ಈ ಹಿಂದೆ ಬಂದಿದ್ದೀರೋ ಗೊತ್ತಿಲ್ಲ ನಮಗೆ, ಆದರೆ ನಮಗೆ ಇದು ಫಸ್ಟ್ ಟೈಮ್ ಕಾಣಿಸ್ತಾ ಇದ್ದೀರಾ. ಏನು ಅನಿಸುತ್ತೆ ಸರ್ ಅವ್ರ ಜೊತೆಲಿ ಬಂದಿದ್ದಾರೆ? ಈಗ ಫಸ್ಟು ನಾನು ಹೇಳಿದ್ದೇನೆ ಅಂದರೆ, ನಾನು KGF ಹುಡುಗರಿಗೆಲ್ಲ ನನ್ನ ನಮಸ್ಕಾರಗಳು. ಈ ನಮ್ಮ ಪ್ರಭು ಅವರು ನೇತೃತ್ವದಲ್ಲಿ ನಾನು 3-4 ಮ್ಯಾಚ್ನ ಅಟೆಂಡ್ ಮಾಡಿದ್ದೀನಿ. ಫುಟ್ಬಾಲು, ಕ್ರಿಕೆಟು ಇದೇ ಥರನೇ. ಮುಂಚೆನೂ ಬಂದಾಗೆಲ್ಲ ತುಂಬ ಚೆನ್ನಾಗಿ ಆಡಿದ್ದಾರೆ, ತುಂಬ ಚೆನ್ನಾಗಿ ಆಡಿ ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಅದೇ ಥರ ಪ್ರಭು ಅವರು ಇನ್ನೂ ಇದೇ ಥರನೇ ಇನ್ನೂ ನಡೆಸಬೇಕು, ಅವರು ತುಂಬ ಚೆನ್ನಾಗಿ ಅಂತ ದೇವರಲ್ಲಿ ಬೇಡ್ಕೊತೀವಿ. ಅದೇ ಥರನೇ ಟೂರ್ನಮೆಂಟ್ ನಡೆಸೋವಾಗಲೇ ನೀಟಾಗಿ ಕ್ಲೀನಾಗಿ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ. ಅದೇ ಥರನೇ ನಡೆಸಬೇಕು ಅಂತ ದೇವರಲ್ಲಿ ನಾನು ಅವ್ರಿಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳ್ತೀನಿ. ಸರ್, ನಿಮ್ಮ ಸ್ನೇಹಿತರು ಚೇತನ್ ಅವರು ಮಂಜುನಾಥ್ ಗೌಡರು ಈಗ ಚಲನಚಿತ್ರ ನಟರಾಗಿ ಕನ್ನಡರಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅದ್ರ ಬಗ್ಗೆ ಹೇಳೋದಾದರೆ ನೀವು ಸ್ನೇಹಿತರಾಗಿ ಏನು ಹೇಳಲಿಕ್ಕೆ ಬಯಸ್ತೀರಾ? ನೀವೊಬ್ಬ ರಾಜಕಾರಣಿ ಆಗಿದ್ದೀರಾ. ಇಲ್ಲ, ನಾವೊಬ್ಬ ರಾಜಕಾರಣಿ ಅಂತಲ್ಲ, ನಮ್ಮ ಬ್ರದರ್ ಆಗಿ ನಾನು ಅವ್ರಿಗೆ ಯಾವಾಗೂ ನಂದು 24/7 ನನ್ನ ಆಶೀರ್ವಾದ ಇರುತ್ತೆ. ದೊಡ್ಡವರಾಗಲಿ ಚಿಕ್ಕವರಾಗಲಿ ನಮ್ಮ ಆಶೀರ್ವಾದ ಇರುತ್ತೆ. ಅವ್ರು ಇನ್ನೂ ಮೇಲೆ ಬೆಳಿಬೇಕು ಅಂತ ನಮ್ಮ ಆಸೆ. ಅದೇ ಥರನೇ ಇವಾಗ ಎಂಟರ್ ಆಗಿದ್ದಾರೆ. ನಮ್ಮ ಕನ್ನಡ ಜನತೆ ಏನು ಹೇಳುತ್ತೆ ಅಂತ ಅದ್ರ ಮೇಲೆ ಇವಾಗ ಅವ್ರು ಇನ್ನೂ ಮುಂದೆ ಹೋಗ್ತಾರೆ. ನಮ್ಮ ಕನ್ನಡ ಜನತೆ ಎಲ್ಲ ಅವ್ರಿಗೆ ಆಶೀರ್ವಾದ ಮಾಡಬೇಕು ಅಂತ ನಮ್ಮ ಕನ್ನಡ ಜನತೆಗೆಲ್ಲ ನಾನು ಕೇಳ್ಕೊತೀನಿ. யூத்ஸுக்கு சொல்கிறதுனா நீ என்ன சொல்கிற? நீ ஒரு கவுன்சிலரா? யூத்ஸுக்கு என்ன சொல்லுவாங்கன்னாக்கா, நான் இந்த டோர்னமெண்ட்டில் நாங்கள் நடத்துறதுக்கு காரணமே எனக்கு ஃபுல்லாக இங்கெல்லாம் சப்போர்ட் தர வசதி நாங்கள் டோர்னமெண்ட்டே இன்னும் வந்துடலாம். இந்த யூத்ஸுக்கு என்ன சொல்கிறேன்? யூத்ஸுக்கு வருஷம் நாங்கள் நடத்தணுன்ட்டு நாங்கள் ஆசைப்படுறோம். ஏதோ ஒரு பிரச்சனை இல்லாமல் இதே மாதிரி நடத்தணும். எப்போவுமே எல்லா இதுவுமே பப்ளிக்கில் கம்பெனி கொடுக்கணும், நல்ல கம்பெனி கொடுக்கணும் எங்களுக்கு. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಡೀ KGF ಎಲ್ಲ ಇಲ್ಲಿ ಪಾರ್ಟಿಸಿಪೇಟ್ ಮಾಡೋದ್ರಿಂದ ಎಲ್ಲ ಕಲಾವಿದರು ಮತ್ತು ಇಲ್ಲಿ ಇದ್ದಂಥ ಎಲ್ಲ ಪ್ಲೇಯರ್ಸ್ಗಳು ನನ್ನ ಕಡೆಯಿಂದ ಎಲ್ಲರಿಗೂ ಧನ್ಯವಾದಗಳು. ಮತ್ತು ಇದೇ 20ನೇ ತಾರೀಕು ಸೆಪ್ಟೆಂಬರ್ 20 ನಮ್ಮದೊಂದು ಕನ್ನಡ ಮೂವಿ ಒಂದು ಬಿಡುಗಡೆ ಮಾಡ್ತಾ ಇದ್ದೀನಿ, ಕರ್ಕಿ LLB ಅಂತ. ದಯವಿಟ್ಟು ಎಲ್ಲ ಕರ್ನಾಟಕ ರಾಜ್ಯದಲ್ಲಿರೋಂಥ ಎಲ್ಲರೂ ಮತ್ತು ನಮ್ಮ ಪ್ರದೇಶದಲ್ಲಿರೋಂಥ ಎಲ್ಲ ಯುವಕರು ಪ್ರತಿಯೊಬ್ಬರು ಫ್ಯಾಮಿಲಿಗಳಿಗೆ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಬೇಕು. ಇದರಲ್ಲಿ ನಾನು ವಿಚಾರಗಳು ಮಾಡಿದ್ದೀನಿ, ನೆಗೆಟಿವ್ ಮಾಡಿದ್ದೀನಿ. ಒಂದು ಲೆಜೆಂಡ್ ಡೈರೆಕ್ಟ್ ಮಾಡಿದಂಥ ಮೂವಿ ಇದು, ಪವಿತ್ರ ಅಂತ. ಮುಂಚೆ ತಮಿಳ್ ಮೂವೀಸ್ನೆಲ್ಲ ಅದೇ ಫಸ್ಟ್ ಮೂವಿ ಅವರು ಕನ್ನಡ ಮೂವಿ ಮಾಡೋದು, ಡೈರೆಕ್ಟ್ ಮಾಡೋದು. ಮುಂಚೆ ತಮಿಳ್ ಮೂವೀಸು ಒಳ್ಳೆ ಟಾಪೆಸ್ಟ್ ಮೂವೀಸ್ನ ಅವರು ಒಂದು ಫಿಲ್ಮ್ ಇಂಡಸ್ಟ್ರಿಗೆ ಕೊಟ್ಟಿದ್ದಾರೆ. ಸೂರ್ಯವಂಶಂ ಇದರಲ್ಲಿ ಮಾಡಿದ್ವಿ, ಸೂರ್ಯವಂಶಂ ಅವರೇ ಡೈರೆಕ್ಟ್ ಮಾಡಿದ್ರು ಅಂತ. ಮತ್ತು ಸೂರ್ಯ ಮತ್ತು ಕ್ಯಾಪ್ಟನ್ ಪ್ರಭಾಕರ್, ಈ ಥರ ತುಂಬ ಹಲವಾರು ಮೂವಿನ ಅವರು ಫಿಲ್ಮ್ ಇಂಡಸ್ಟ್ರಿಗೆ ಕೊಟ್ಟಿದ್ದಾರೆ. ಮತ್ತು ಈಗ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಫಸ್ಟ್ ಬಾರಿಗೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ನನ್ನ ಮೂವಿನ ಮಾಡಿರೋದು ಕರ್ಕಿ ಅಂತ. ದಯವಿಟ್ಟು ಎಲ್ಲ ಪ್ರತಿಯೊಬ್ಬರು ನಮ್ಮ ಫ್ಯಾಮಿಲಿಗೆ, ನಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಬೇಕು. ಇದೇ 20th ಫಿಲಿಮ್ ರಿಲೀಸ್ ಮಾಡ್ತಾ ಇದ್ದೀವಿ, ಮತ್ತು 4th ಆಡಿಯೋ ರಿಲೀಸ್ ಮಾಡ್ತಾ ಇದ್ದೀವಿ. ಇಲ್ಲ ಬ್ಯಾಂಗ್ಳೂರಲ್ಲಿ ಮಗ್ನಿ ರೋಡ್ GT ಮಾಲ್ ಅಂತ. ದಯವಿಟ್ಟು ಎಲ್ಲ ಆಶೀರ್ವಾದ ಮಾಡಬೇಕಂತ ಕೇಳ್ಕೊಂಡು ಎಲ್ಲರಿಗೂ ನಾನು ಬೆಸ್ಟ್ ವಿಶಸ್ ಹೇಳ್ತಾ ಥ್ಯಾಂಕ್ ಯು.